ಒಂದು ಕುಟುಂಬದಲ್ಲಿ ತಂದೆ ಮಗಳು ಇಬ್ಬರು ವಾಸ ಮಾಡ್ತಾ ಇರ್ತಾರೆ. ಒಮ್ಮೆ ಮಗಳು ಒಂದು ಪ್ರಶ್ನೆ ಕೇಳ್ತಾಳೆ, ಅಪ್ಪ ನನ್ನ 15ನೇ ವರ್ಷದ ಹುಟ್ಟುಹಬ್ಬಕ್ಕೆ ನನಗೇನು ಕೊಡಿಸ್ತೀಯಾ ಅಂತ. ಆವಾಗ ತಂದೆ ಹೇಳ್ತಾನೆ, ಅಮ್ಮ ನಿನಗೆ ಈಗ 11 ವಯಸ್ಸು, 15 ವರ್ಷ ಬರಬೇಕಂದ್ರೆ ಇನ್ನೂ 4 ವರ್ಷ ಬೇಕು, ನಾನೇನಾದರೂ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಇಲ್ಲಪ್ಪ ನನಗೇನು ಕೊಡಿಸ್ತೀವಿ ಹೇಳು ಅಂತ ಅಂದಾಗ ತಂದೆ ನಿನ್ಗೆ ಇಷ್ಟವಾಗದಂತೆ ನಿನ್ಗೆ ಇಷ್ಟವಾದದ್ದೇ ಕೊಡಿಸ್ತೀನಿ ಬಿಡಮ್ಮ ಅಂತ ಹೇಳ್ತಾನೆ. ಅವಾಗ ಈ ಮಾತನ್ನು ಕೇಳಿ ಆಕೆ ಮೂರ್ಛೆ ಹೋಗ್ತಾಳೆ. ಮೂರ್ಛೆ ಹೋದಾಗ ಈತ ಅಳ್ಕಂತ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡಾಕ್ಟ್ರೇ ನೋಡಿ ಏನಾಗಿದೆ ನನ್ನ ಮಗಳಿಗೆ ಮೂರ್ಛೆ ಹೋದ್ಲಂತ ಹೇಳ್ತಾನೆ ಅವ್ರ ಮುಂದೆ. ಅವಾಗ ಡಾಕ್ಟರ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ತಂದೆಗೆ ಹೇಳ್ತಾರೆ, ನೋಡಪ್ಪ ನಿನ್ನ ಮಗಳಿಗೆ ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ಈಗ ಏನು ಮಾಡೋದು, ಆಕಿನ ಸ್ಥಿತಿ ಗಂಭೀರ ಇದೆ ಅಂತ ತಂದೆ ಮುಂದೆ ಹೇಳ್ತಾನೆ. ತಂದೆ ಗೊಳಾಡಿ ಅಳ್ತಾನೆ, ಡಾಕ್ಟ್ರೇ ನಂದು ಕಿಡ್ನಿ ತೊಗೋರಿ, ನಾನು ಹೆಂಗಾದರೂ ಮಾಡ್ತೀನಿ, ಬಟ್ ನನ್ನ ಮಗಳು ಬಾಳೆ ಬೆಳಕಾಗೋದಕ್ಕೆ ಬಾಳೆ ಬದುಕಕ್ಕೆ ಆಕೆ ಏನಾದರೂ ಮಾಡಿ ನಾನು ಕಿಡ್ನಿ ಆದರೂ ತೊಗೋರಿ ಅಂತ ತಂದೆ ಹೇಳ್ತಾನೆ. ಅವಾಗ ಡಾಕ್ಟ್ರ್ ಇನ್ನೇನು ಹೇಳ್ತಾರೆ ಆತಗೆ, ಅಲ್ಲಪ್ಪ ನೀನು ಒಂದೇ ಕಿಡ್ನಿಲಿ ಹೆಂಗೆ ಉಸಿರಾಡುತ್ತೆ, ಹೆಂಗೆ ಬದುಕ್ತಿ ಅಂತ ಕೇಳಿದಾಗ ಡಾಕ್ಟ್ರೆ ನಂದು ಹೆಂಗಾದ್ರಲ್ಲಿ ನಾನು ನಾಳೆಗೆ ಸಾಯ್ಲಿ, ಆದರೆ ನನ್ನ ಮಗಳು ಬೇಕು, ನನ್ನ ಮಗಳು ಬೇಕಂತ ಇನ್ನೊಮ್ಮೆ ಹೇಳ್ತಾನೆ. ಆವಾಗ ಆಯ್ತಪ್ಪ ಸರಿ ಮಾಡೋಣ ಅಂತ ಹೇಳಿ ಒಂದು ಕಿಡ್ನಿ ಅದನ್ನು ತೆಗೆದಾಗ ಮಗಳಿಗೆ ಹಾಕ್ತಾರೆ. ನೋಡಪ್ಪ ಈಗ 4 ವರ್ಷ ನಿನ್ನ ಮಗಳು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಇರಬೇಕಂತ ಹೇಳ್ತಾನೆ. ತಂದೆಗೆ ಹೇಳ್ತಾರೆ ಡಾಕ್ಟ್ರು. ಆಯಿತು ಇರಲಿರಿ ಅಂತ ಹೇಳಿದಾಗ ಒಂದು 4-5 ದಿನ ಹಿಂಗೆ ಊಟ ಪಾಠ ಎಲ್ಲ ಉಪಚಾರ ತಂದೆನೇ ಒಂದು ಕಿಡ್ನಿಯಲ್ಲಿ ಮಾಡ್ತಾ ಇರ್ತಾನೆ, ಮಗಳಿಗೆ ತಂದು ಕೊಡ್ತಿರ್ತಾನೆ. ಆದರೆ ಒಂದು ದಿನ ಈತನ ಸ್ಥಿತಿ ಕೂಡ ಗಂಭೀರ ಹಾಕಿ ಈತ ಸತ್ತು ಬಿಡ್ತಾನೆ. ಆವಾಗ 4 ವರ್ಷ ಆಗುತ್ತೆ. 4 ವರ್ಷ ಆದಾಗ ಡಾಕ್ಟ್ರು ಆಕಿನ ರಿಸೀವ್ ಮಾಡ್ತಾರೆ ಹಾಸ್ಪಿಟ್ಲಿಸ. ನನ್ನ ಮಗಳು ನನ್ನ ತಂದೆ ಎಲ್ಲಿ ಅಂತ ಮಗಳು ಕೇಳಿದಾಗ ನಿನ್ನ ತಂದೆ ನಿಮ್ಮ ಮನೇಲಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ ಡಾಕ್ಟ್ರು. ಅವಾಗ ಮನೆಗೆ ಹೋದಾಗ ಒಂದು ಲೆಟ್ರ್ ಬರೆದಿರ್ತಾನೆ ತಂದೆ ಸಾಯೋದಕ್ಕಿಂತ ಮುಂಚೆ, ಅಮ್ಮ ನೀನು 15ನೇ ವರ್ಷಕ್ಕೆ ನನ್ನ ಹುಟ್ಟಿದಬ್ಬಕ್ಕೆ ನೀನೇನು ಕೊಡಿಸ್ತೀಯ ಅಂತ ನನಗೆ ಕೇಳಿದೆಯಲ್ಲ, ನಾನು ನಿನಗೆ ನನ್ನ ಜೀವನೇ ಕೊಟ್ಟಿದ್ದೀನಿ, ನೀನು ಆರಾಮಿರಮ್ಮ ಚೆನ್ನಾಗಿರೋ ಅಂತ ಹೇಳಿ ಪತ್ರದಲ್ಲಿ ಬರೆದಿರುತ್ತೆ. ಆವಾಗ ಆ ಮಗಳು ಕಣ್ಣೀರು ಸುರಿಸ್ತಾಳೆ. ನೋಡಿ, ತಂದೆ ದೇವರು, ಎಲ್ಲರೂ ನಿಮ್ಮ ತಂದೆನ ಗೌರವಿಸಿ. ಪ್ರಪಂಚ ನೀ